ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾನು ನಿಮ್ಮ ರಾಧಾ. ವೀಕ್ಷಕರೇ, ಇಲ್ಲಿ ಕುಟ್ಟಿ ಹೋಟೆಲ್ ಹತ್ರ ನಾವು ಬಂದಿದ್ದೀವಿ. ಇಲ್ಲಿ ಸಮಸ್ಯೆ ಏನಂತಂದರೆ, ಇಲ್ಲಿ ಭಾಳ ವರ್ಷದಿಂದ ಈ ಥರ ಡ್ರೈನೇಜ್ ಕಲೆಕ್ಷನು ಇದು ಮಾಡ್ತಾ ಇದ್ದಾರಾ. ಬಟ್ ಇವರೆಲ್ಲ ಕಂಪ್ಲೇಂಟ್ ಮಾಡಿದಾರಂತೆ. ಆದರೂ ಕೂಡ ಅವ್ರು ಏನು ಕೇರ್ ಮಾಡ್ತಾ ಇಲ್ಲ ಅಂತಂದು ನಮ್ಮ ಜನಗಳಿದಾರ. ಅವರು ಬಾಧೆ, ಅವರು ಏನು ಹೇಳ್ಬೇಕಮ್ಮ, ನಮಗಂತೂ ಬೇಜಾರು ಬಂದುಬಿಟ್ಟಿದೆ, ನಮ್ಗೆ ಸಾಕಾಗ್ಬಿಟ್ಟೈತೆ ಅಂತ ಅಂತಿದಾರ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷ ನಮಸ್ಕಾರ ಸರ್. ಸರ್, ಇದ್ರ ಬಗ್ಗೆ ಏನು ನಾವು ಕಂಪ್ಲೇಂಟ್ ಮಾಡಿ 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 ನಮಗೆ ಸಾಕಾಗಿಬಿಟ್ಟೈತಮ್ಮ. ಹೆಂಗನ್ನ ಹಾಳಾಗೋಗಲಿ ಅಂತ ನಾವು ಸುಮ್ಮನೆ ಬಿಟ್ಬಿಟ್ಟಿವಿ. ಕುಬೇರಾಗಿ ಹೇಳ್ದೀವಿ, ಎಲ್ಲರಿಗೂ ಹೇಳ್ಬಿಟ್ಟಿವಿ. ಈಗ ಇವರು ಶ್ರೀರಾಮುಲು ML ಇದ್ರು, ಅವಾಗ್ಲಿದ್ದ ಹೇಳಕತ್ತೀವಿ ನಾವು. ಯಾರು ಮಾಡೋಕತ್ತಿಲ್ಲ ಇಲ್ಲಿ. ಹೇಳಿ ಹೇಳಿ ಎಲ್ಲರಿಗೂ ಸಾಕಾಗಿಬಿಟ್ಟೈತೆ. ಯಾರು ಮಾಡುವಲ್ರು. ಒಂದು ದಿವಸ 2 ದಿವಸ ಮಾಡ್ತಾರ, ನೀರು ಬಂದಾತವ ಮತ್ತೆ ಚಾಲು ಆತವ. ಹಂಗೆ ಯಾರು ಕಿವಿಗೆ ಹಚ್ಕೋವಲ್ರು. ಏನಂದರೆ ಸ್ಲಮ್ ಏರಿಯಾ ಅದು ಕೆಲಸ ಆಗಲ್ಲ ಅಲ್ಲಿ. ಏನು ಮಾಡಿದ್ರು ಕೂಡ ಅಷ್ಟೇ ಆಗತ್ತೆ ಅಂತ ಹೇಳಕತ್ತಾರಮ್ಮ ಅವ್ರು. ಇದು ಭಾಳ ವರ್ಷದಿಂದ ಹಿಂಗೆ ಬರೋಕತ್ತೈತೆ ಮೇಡಮ್. ಆದರೆ ನಾವು ಪ್ರತಿಯೊಬ್ಬರಿಗೆ ಕಂಪ್ಲೇಂಟ್ ಮಾಡಿವಿ, ಮುನ್ಸಿಪಾಲ್ಟಿಯವ್ರಿಗೆ ಹೇಳಿವಿ. ಅವ್ರು ಬರ್ತಾರ ಮಾಡ್ತಾರ ಹೋಗ್ತಾರ ಮೇಡಮ್. ಏನೇನಂದರೆ ಅದು ಸ್ಲಮ್ ಏರಿಯಾ, ಅದು ಅಷ್ಟೇ, ಅದು ಆಗಲ್ಲ, ಮಾಡಿದ್ರು ಕೂಡ ಅಷ್ಟೇ, ಮತ್ತೆ ಹಂಗೆ ಮಾಡ್ತಾರ ಅಂತೇಳಿ ನಮ್ಮ ಮೇಲೆ ಆಗ್ತಾರೆ ಹೊರತು ಕರೆಕ್ಟಾಗಿ ಯಾರೂ ಮಾಡ್ತಾ ಇಲ್ಲ ಮೇಡಮ್. ಇವಾಗ ಎಲ್ಲರೂ ಬರೀ ಇದಕ್ಕಾಗಿ ತಿರುಗಾಡ್ತಾರ ಹೊರತು ಇಲ್ಲಿ ಬಂದು ಯಾರ್ದು ಏನು ನೋಡಲ್ಲ ಮೇಡಮ್. ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ಮೇಡಮ್. ಯಾವುದೇ ಪಕ್ಷ ಆಗಲಿ ಇದೆ, ಯಾರು ಮಾಡಲ್ಲ. ಏನನ್ನ ಮಾಡ್ತೀವಂತೆ ಏನನ್ನ ಹೇಳಿದ್ರೆ ಮಾಡ್ಲಿದ್ರೆ ನಮ್ಮ ಕಾಲರ್ ಹಿಡ್ಕೊಂಡು ಬಂದು ನಾವು ಮಾಡ್ತೀವಿ, ಮಾಡಿಸ್ಕೇರಿ ಅಂತ ಹೇಳ್ಯಾರ. ಇನ್ನವರೆಗೂ ಒಬ್ಬರು ತಿರುಗಿ ನೋಡೋದಿಲ್ಲ. ಇದು ಇವಾಗಿನ ಸಮಸ್ಯೆ ಅಲ್ಲ ಮೇಡಮ್. ಇದು 7-8 ವರ್ಷದಿಂದ ಸಮಸ್ಯೆ. ಇದು ಯಾರನ್ನಾಗಲಿ ಬಂದಾರಂದ್ರಾಗಿನ ಕೇಳ್ತೀವಿ, ಆಯಿತು ಮಾಡಿಸ್ತೀವಿ ಅಂತಾರಿಲ್ಲ, ಮಾಡ್ತೀವಿ ಅಂತಾರೆ. ಏನಂದರೆ ನೀರು ಬಿಟ್ಟಾಗ ಬರ್ತಾವೆ 2 ದಿನ 3 ದಿನ ಇದಾಗುತ್ತೆ, ಸ್ಟಾಪ್ ಆಗುತ್ತೆ. 4 ದಿನ 5 ದಿನ ಕಂಟಿನ್ಯೂ ನೀರು ಹರಿತಾನೆ ಇರ್ತಾವೆ. ಅದಕ್ಕೇನು ಸಮಸ್ಯೆನೇ ಇಲ್ಲ ಅಂತ. ಎಲ್ಲ ಹುಡುಗರು, ದೊಡ್ಡವರಿಂದ ಹುಡುಗರವರೆಗೆ ಎಲ್ಲರೂ ತುಳ್ಕ ಅಂತ ಅಲ್ಲ, ಸಣ್ಣವ್ರಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ತುಳ್ಕ ಅಂತಲೇ ಓಡಾಡ್ಬೇಕು. ದಾರಿ ಎಲ್ಲೇ ಐತೆ ಹೇಳ್ರಿ, ದಾರಿ ಎಲ್ಲೇ ಐತೆ ಸ್ವಲ್ಪ ವಿಡಿಯೋ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ಅಸಲು ದಾರಿನೇ ಇಲ್ಲ ಓಡಾಡಕ್ಕೆ. ಏನು ದಾರಿ ಇದ್ರೆ 8-9 ವರ್ಷ ಆಯ್ತು ಇದೇ ಕತೆ. ಯಾವಾಗನೂ ಏನಂದ್ರೆ ಕೊಳಾಯಿ ನೀರು ಬಿಟ್ಟಾಗ ಒಂದೇ ಬರ್ತಾವ, ನೀರು ಬಿಟ್ಟಾಗ ಅಂಬೋದು ಏನೈತೆ. ಇವಾಗ ನೀರು ಬಿಟ್ಟಾನ ರೈಟ್, ನಾಳೆಗೆ ಮತ್ತೆ ನೀರು ಬಂದಾಗಿರ್ತಾವ, ಸಾಯಂಕಾಲಕ್ಕೆ ನೀರು ಬಂದಾಗ್ತಾವ, ಅದು ಹರಿತಾನೆ ಇರ್ತೈತೆ. ನೀವು ನಾಳೆಗೆ ಬಂದು ವಿಡಿಯೋ ಮಾಡಿರಿ, ಅದೇ ಹಣ ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಜನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ. ಇವರು ಎಲ್ಲರಿಗೆ ಕಂಪ್ಲೇಂಟ್ ಮಾಡಿ ಭಾಳ ಸುಸ್ತಾಗ್ಬಿಟ್ಟಿದ್ದಾರೆ. ಇವರು ಏನು ಮಾತಾಡಿದ್ರು ನಮಗೇನು ನ್ಯಾಯ ಸಿಗಲ್ಲ ಅನ್ನೋ ವಿರುಕ್ತಿ ಅನ್ನೋದು ಬಂದ್ಬಿಟ್ಟಿದೆ. ಅವ್ರೇನಂದ್ರಂತ ಸ್ಲಮ್ ಏರಿಯಾ ಆ ಥರನೇ ಅಂದರೆ ಅವ್ರೇನಂತಾರಂದರೆ, ಸ್ಲಮ್ ಏರಿಯಾ ಅಂತಂದ್ರೆ ನಾವು ಓಟ್ ಹಾಕಲ್ವಾ, ಅಂದರೆ ಓಟ್ ಹಾಕಕ್ಕೆ ಒಂದೇ ನಾವು ಬೇಕಾ, ಇದು ನಮಗೆ ನ್ಯಾಯ ಹೆಂಗೆ ಸಿಗುತ್ತೆ ಅಂತ ಹೇಳ್ತಾರೆ. ದಯಮಾಡಿ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಜನಗಳಿಗೆ ಓಟ್ ಹಾಕೋವಾಗ ಒಂದೇ ಕಾಣಿಸ್ಬಾರ್ದು. ಅವ್ರಿಗೆ ಕೂಡ ಏನಂತ ಬಡವ್ರ ಪಕ್ಷ ಅಂತ ನೀವು ಟೈಮ್ನಾಗೆ ಬಡವ್ರ ಪಕ್ಷನಲ್ಲಿ ನಿಂತು ನ್ಯಾಯ ಅವ್ರಿಗೆ ಏನು ಸಮಸ್ಯೆ ಇದೆ, ಸ್ಲಮ್ ಏರಿಯಾ ಅನ್ನೋ ಮಾತು ಅನ್ನಲೇಬಾರ್ದು. ಯಾಕಂದರೆ ಅವ್ರು ಏನಂತಾರಂದರೆ, ನಾವು ಓಟ್ ಹಾಕಿರೋದಕ್ಕೆ ಅಲ್ಲ ಅವ್ರು ಗೆಳೆಯೋದು ಅಂತ ಇದ್ದಾರೆ ವೀಕ್ಷಕರೇ. ಅವ್ರ ಬಾಧೆಯನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನೀವು ಇದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡಬೇಕಂತಂದು ಇನ್ನಷ್ಟು ಸುದ್ದಿಯಾಗಿ ನೋಡ್ತೀರಿ VTV ಬಳ್ಳಾರಿ.